ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾನು ನಿಮ್ಮ ಮುಂದೆ ನಿಂತಿರುವುದು ಅಲ್ಲಾಹುವಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಂತಹ ನಮಾಜ್ಗೆ ನಾವು ಸಿದ್ಧತೆ ನಡೆಸುವಂತಹ ಉದು ಹೇಗೆ ನಿರ್ವಹಿಸಬೇಕು ಎಂಬುದಾಗಿದೆ. ಅದು ಇಲ್ಲದೆ ಉದು ನಿರ್ವಹಿಸದೆ ನಮಾಜ್ ಸಿಂಧು ಅಲ್ಲ. ಒಬ್ಬ ಉದುವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ ಪ್ರಕಾರ ನಿರ್ವಹಿಸಿ ನಮಾಜ್ ನಿರ್ವಹಿಸಿದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನಿಗೆ ಸ್ವರ್ಗವನ್ನು ಕೊಡುತ್ತಾನೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಭವಿಷ್ಯ ಹೇಳಿದ್ದಾರೆ. ಆದ ಕಾರಣ ನಾವು ಉದು ಮಾಡುವಾಗ ಅತ್ಯಂತ ನಿಖರವಾಗಿ ಪ್ರವಾದಿ ಅವರ ಮಾರ್ಗವನ್ನೇ ಅನುಸರಿಸಿ ನಾವು ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಮೊದಲು ನಾವು ಮನಸ್ಸಿನಲ್ಲಿ ನಿಯತ್ತನ್ನು ಸಂಕಲ್ಪಿಸಬೇಕು. ನಿಯತ್ ಅಂದರೆ ಮನಸ್ಸಿನ ಸಂಕಲ್ಪ ಅಂತ ಅರ್ಥ. ಅಂದರೆ ನಾನು ಮಾಡುವ ಈ ಒಂದು ಕಾರ್ಯವು ಅದು ಅಲ್ಲಾಹುವಿನ ಸಂತೃಪ್ತಿಗೋಸ್ಕರ ಪ್ರವಾದಿಯವರ ಮಾರ್ಗವನ್ನು ಅನುಸರಿಸಿ ಎಂಬುದಾಗಿದೆ. ಅದರ ನಂತರ ನಾವು ಹೇಳಬೇಕಾಗಿರುವುದು ಬಿಸ್ಮಿಲ್ಲಾ, ಅಲ್ಲಾಹುವಿನ ನಾಮದಲ್ಲಿ. ಅದನ್ನು ನಾವು ಮರೆಯದೆ ನಾವು ಮಾಡಬೇಕಾಗಿದೆ. ಮೊದಲನೇದಾಗಿ ನಾವು 2 ಕೈಗಳನ್ನು ತೊಳೆಯುತ್ತೇವೆ. ಕೈಗಳ 2 ಹಸ್ತಗಳನ್ನು ನಾವು 2 ಹಸ್ತಗಳನ್ನು ಸಂಪೂರ್ಣವಾಗಿ ಬೆರಳುಗಳ ಎಡೆಯಲ್ಲಿ ನೀರನ್ನು ಹರಿಸಿ ಎಲ್ಲ ರೀತಿಯಲ್ಲಿ ಪೂರ್ಣವಾಗಿ ನಾವು ಮಾಡುತ್ತೇವೆ. ಮೊದಲು ಬಿಸ್ಮಿಲ್ಲಾ, ಬಲಗೈಯ ಮೇಲೆ ಬಲಗೈಯನ್ನು ಹೀಗೆ ನಾವು 3 ಸಲ ತೊಳೆಯಬೇಕಾಗಿದೆ. ಅದರ ನಂತರ ಎರಡನೇ ಉದುವಿನ ಭಾಗ, ನಾವು 2 ಕೈಗಳಲ್ಲಿ ನೀರನ್ನು ತೆಗೆದುಕೊಂಡು ಬಾಯಿಯನ್ನು ಮುಕ್ಕಳಿಸಿ ಮೂಗಿನೊಳಗೆ ನೀರು ಸೇರಿಸಿಕೊಳ್ಳಬೇಕು. ಎಡಗೈಯಿಂದ ಮೂಗಿನಿಂದ ನಾವು ಸೀನಬೇಕು. ಇದು 3 ಸಲ ಮಾಡಬೇಕು. ಮೂಗಿನೊಳಗೆ ನೀರನ್ನು ಸೇರಿಸಲು ತುಂಬ ನಾವು ನೆನಪಿನಿಂದ ಮಾಡಬೇಕಾಗಿದೆ. ಹೀಗೆ 3 ಸಲ ನಾವು ಮಾಡಿದ ಮೇಲೆ ಮೂಗಿನೊಳಗೆ ನಾವು ನೀರು ಸೇರಿಸಿ ತೊಳೆದ ಮೇಲೆ ನಂತರ ನಾವು ನಮ್ಮ ಮುಖವನ್ನು ತೊಳೆಯುವ 3ನೇ ಹಂತಕ್ಕೆ ಹೋಗುತ್ತೇವೆ. 2 ಕೈಗಳಿಂದ ಪೂರ್ಣವಾಗಿ ನೀರು ತೆಗೆಯಬೇಕು. ನಂತರ ಮುಖದ ಈ ವ್ಯಾಪ್ತಿ ಎಲ್ಲ ಕಡೆಯೂ ನೀರು ತಾಗುವಂತೆ ಮಾಡಬೇಕು. ಇದು ತಲೆಯ ಕೂದಲು ಉದ್ಭವಿಸುವ ಭಾಗದಿಂದ ಕಿವಿಯ 2 ಭಾಗ, ಅದೇ ರೀತಿ ಎಲ್ಲ ಭಾಗವು ಒದ್ದೆ ಆಗುವಂತೆ ನೋಡಬೇಕು. ಗಡ್ಡವಿರುವವರು ಅವರು ಗಡ್ಡದೊಳಗೆ ಹೀಗೆ ನೀರು ಹೋಗುವಂತೆ ಮಾಡಬೇಕು. ಹೀಗೆ ನಾವು 3 ಸಲ ತೊಳೆಯುತ್ತೇವೆ. ಅನಂತರ ನಾವು 2 ಕೈಗಳಲ್ಲಿ ನೀರು ತೆಗೆದುಕೊಂಡು ಬಲಗೈಯನ್ನು ನಾವು ತೊಳೆಯುತ್ತೇವೆ. ಅದು ಬೆರಳಿನ ತುದಿಯಿಂದ ಹಿಡಿದುಕೊಂಡು ಮೊಣಕೈಯಿನವರೆಗೆ ನಾವು 3 ಸಲ ತೊಳೆಯಬೇಕು. ಮೊದಲ ತೊಳೆಯುವಿಕೆಯಲ್ಲೇ ನೀರು ಎಲ್ಲ ಭಾಗಕ್ಕೂ ನೀರು ಸಾಗಬೇಕು. ಅದೇ ರೀತಿ ಎಡಭಾಗದ ಕೈಯನ್ನು ತೊಳೆಯುವಾಗಲೂ ಅದನ್ನೇ ನಾವು ಗಮನ ಹರಿಸಬೇಕು. ಹೀಗೆ 3 ಸಲ ನಾವು ತೊಳೆಯುತ್ತೇವೆ. 2 ಕೈಗಳನ್ನು ತೊಳೆದ ನಂತರ ಕೈನವರೆಗೆ ತೊಳೆದ ನಂತರ ನಾವು ಇನ್ನು ತಲೆಯನ್ನು ಸವರುವ ಹಂತಕ್ಕೆ ಹೋಗ್ತೇವೆ. 2 ಕೈಗಳನ್ನು ಒದ್ದೆ ಮಾಡಿಕೊಂಡು ಅನಂತರ ಕಿವಿಯ ಭಾಗಕ್ಕೆ ನಮ್ಮ ದೊಡ್ಡ ಹೆಬ್ಬೆರಳನ್ನು ಇಟ್ಟುಕೊಂಡು ಅನಂತರ ಈ ಕೂದಲು ಆರಂಭಿಸುವ ಭಾಗದಿಂದ ತಲೆಯನ್ನು ಸವರಬೇಕಾಗಿದೆ. ತಲೆ ಸವರುವುದಂದರೆ ಪೂರ್ಣವಾಗಿ ಸವರಬೇಕು. ನೋಡಿ, ಕತ್ತಿನ ಹಿಂದಿನ ಭಾಗದವರೆಗೂ ಅದನ್ನು ತೆಗೆದುಕೊಂಡು ಮತ್ತೊಮ್ಮೆ ಅದನ್ನು ಮರಳಿ ಅದೇ ಭಾಗಕ್ಕೆ ತರಬೇಕಾಗಿದೆ. ಒಂದು ಸಲ ಮಾತ್ರ ಮಾಡಲಿಕ್ಕಿರೋದು. ಅನಂತರ ತೋರು ಬೆರಳನ್ನು ಕಿವಿಯ ಒಳಗೆ ಹಾಕಿಕೊಂಡು ಸವರಬೇಕು. ಅನಂತರ ಹೆಬ್ಬೆರಳನ್ನು ಕಿವಿಯ ಅಡಿಯ ಭಾಗದಿಂದ ಮೇಲೆ ಕಡೆಗೆ ನಾವು 1 ಸಲ, ಅದೇ ರೀತಿ ಎಡಗೈನ ತೋರು ಬೆರಳನ್ನು ಕಿವಿಯ ಒಳಗೆ ಸವರಿ ಅನಂತರ ಹೆಬ್ಬೆರಳನ್ನು ಹಿಂದಿನಿಂದ ಕೆಳಗಿನಿಂದ ಮೇಲೆಯವರೆಗೆ 1 ಸಲ ಸವರಿದರೆ ನಮ್ಮ ತಲೆ ಮತ್ತು ಕಿವಿಯನ್ನು ಸವರುವುದು ಮುಕ್ತಾಯವಾಗುತ್ತದೆ. ಅನಂತರ ನಮಗೆ ಉದುವಿನ ಕೊನೆಯ ಹಂತಕ್ಕೆ ತಲುಪುತ್ತೇವೆ. ನಮ್ಮ ಬಲಗಾಲನ್ನು ತೊಳೆಯುವುದು. ಬಲಗಾಲನ್ನು ಬಲಗೈಯಿಂದಲೂ ಎಡಗಾಲನ್ನು ಎಡಗೈಯಿಂದಲೂ ತೊಳೆಯಬೇಕು. ಅದೇ ರೀತಿ ನಮ್ಮ ಕಿರುಬೆರಳನ್ನು ಎಲ್ಲ ಕಡೆ ಬೆರಳಿನ ಒಳಗೆ ನಾವು ಸೇರಿಸಿ ತೊಳೆಯುವುದು ಸುನ್ನತ್ ಆಗಿರೋ ಪ್ರವಾದಿಯವರ ಮಾರ್ಗವಾಗಿದೆ. ಅದೇ ರೀತಿ ಹರಡಿನ ಮೇಲಿನಿಂದ ತೊಳೆಯಬೇಕು. ಹರಡಿನ ಮೇಲಿನಿಂದ ನಾವು ತೊಳೆಯುವುದನ್ನು ನಾವು ಜಾಗೃತಿಯಿಂದ ನೋಡಬೇಕು. ಇಲ್ಲದಿದ್ದರೆ ಉದು ಪರಿಪೂರ್ಣವಾಗುವುದಿಲ್ಲ ಎಂದು ಪ್ರವಾದಿಯವರು ಎಚ್ಚರಿಸಿದ್ದಾರೆ. ಇದು 3 ಸಲ ತೊಳೆದ ನಂತರ ಎಡಗಾಲನ್ನು
ಅದೇ ರೀತಿ ಎಡಗಾಲನ್ನು ಎಡಗೈಯಿಂದಲೂ, ಅದೇ ರೀತಿ ಕಿರುಬೆರಳನ್ನು ಕಾಲು ಬೆರಳಿನ ಒಳಗಡೆ ಸೇರಿಸಿಕೊಂಡು ಪೂರ್ಣವಾಗಿ ವುದು ಮಾಡಬೇಕು. ಅದೇ ರೀತಿ ಕಾಲಿನ ಹರಡಿನ ಮೇಲೆ ಎಲ್ಲ ಭಾಗವು ನೀರು ತಾಗುವುದನ್ನು ಖಾತರಿಪಡಿಸಬೇಕು. ಈ ರೀತಿ ನಾವು ವುದುವನ್ನು ಪೂರ್ಣಗೊಳಿಸುತ್ತೇವೆ. ಅನಂತರ ವುದು ಪೂರ್ಣಗೊಂಡ ನಂತರ ನಾವು ಹೇಳಬೇಕಾದ್ದು ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಂತಹ ದುವಾ, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹ್ ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲುಹು ಅಲ್ಲಾಹುಮ್ಮ ಜಾಲ್ನಿ ಮಿನತ್ ತವ್ವಾಬೀನ್ ವ ಜಾಲ್ನಿ ಮಿನಲ್ ಮುತತಹಿರೀನ್. ಇದನ್ನು ನಾವು ಚಾಚು ತಪ್ಪದೆ ಮಾಡಬೇಕಾಗಿದೆ. ಈ ರೀತಿಯ ವುದುವಿನ ಪೂರ್ಣವಾದ ರೂಪವನ್ನು ನಾವು ಕಲಿಬೇಕು. ಇದರಿಂದ ನಾವು ಇದರ ಸದುಪಯೋಗವನ್ನು ಪಡೆಯಬೇಕು. ಇದನ್ನು ಇತರರಿಗೂ ತಿಳಿಸಿಕೊಡಬೇಕು. ಅಲ್ಲಾಹನು ನಮಗೆಲ್ಲರಿಗೂ ಅವನ ಅಚ್ಚುಮೆಚ್ಚಿನ ಕಾರ್ಯಗಳನ್ನು ಮಾಡಲು ಅನುಗ್ರಹಿಸಲಿ. ವಬಿಲ್ಲಾಹಿ ತೌಫೀಕ್. ವಸಲ್ಲಲ್ಲಾಹು ಅಲಾ ನಬಿಯಿನಾ ಮುಹಮ್ಮದ್.